ಮೊದಲನೇ ಅಧ್ಯಾಯ ನಾವು ನೋಡ್ತೀವಿ. ಆ, ನೀವು ನೋಡಿದ್ರೆ ಆ, ಯೆಶಾಯನ ಪುಸ್ತಕ ಬಂದು ದೇವರ ರಕ್ಷಣೆಯ ಬಗ್ಗೆ ಮಾತಾಡುತ್ತೆ. ತುಂಬಾ ರಕ್ಷಣೆಯ ಬಗ್ಗೆ ಮಾತಾಡುತ್ತೆ. ಯೇಸು ಕ್ರಿಸ್ತ ಬಂದು ಹೇಗೆ ರಕ್ಷಣೆ ಮಾಡ್ತಾರೆ, ಹೇಗೆ ಬಿಡುಗಡೆ ಕೊಡ್ತಾರೆ ಅಂತ. ಯೆಶಾಯ ಪುಸ್ತಕ, ಯೆರೆಮೀಯನ ಪುಸ್ತಕ ನೀವು ನೋಡಿದ್ದೀರಾ? ಯೆರೆಮೀಯನ ಪುಸ್ತಕದಲ್ಲಿ ದೇವರ ಆ, ನ್ಯಾಯ ತೀರ್ಪು, ದೇವರು ಬಂದು ಹೇಗೆ ಇಸ್ರಾಯೇಲ್ ಜನರು ನ್ಯಾಯ ತೀರಿಸ್ತಾರೆ ಅದ್ರ ಬಗ್ಗೆ ಬರೆದಿದೆ. ದಾನಿಯಲ್ನ ಪುಸ್ತಕ ಬಂದು ದೇವರ ರಾಜ್ಯದ ಬಗ್ಗೆ ಬರೆದಿರುತ್ತೆ ದಾನಿಯಲ್ನ ಪುಸ್ತಕದಲ್ಲಿ. ಈ ರೀತಿಯಾದ 3 ಪ್ರವಾದಿಗಳು, ಯೆಶಾಯ, ಯೆರೆಮೀಯ, ದಾನಿಯಲ್. ಈ ದಿನದಲ್ಲಿ ನಾವು ಎಜೆಕಿಯಲ್ನ ಪುಸ್ತಕ ಓದ್ತಿದ್ದೀವಿ. ಇವರು ಬಂದು ಯೆರೆಮೀಯ ವಯಸ್ಸಾಗೋ ಸಮಯದಲ್ಲಿ ದೇವರು ಒಂದು ಹೊಸ ಪ್ರವಾದಿಯನ್ನು ಎಬ್ಬಿಸಿದ್ರು. ಯೆರೆಮೀಯ ಬಂದು ಯೆರೂಸಲೇಮ್ ಬೀಳತ್ತೆ, ಜನ ಬಂದು ದೇವರ ಹತ್ರ ಬಂದಿಲ್ಲ ಅಂದ್ರೆ ದೇವರ ನ್ಯಾಯ ತೀರ್ಪು ಬಾಬಿಲೋನ್ ಮೂಲಕ ಬರುತ್ತೆ ಅಂದಾಗ ದೇವರು ಬಂದು ಯೆರೆಮೀಯನ ಮೂಲಕ ದೇವರು ಹೇಳ್ತಾ ಇದ್ರು. ಯಾರು ಬಂದು ಅವರ ಮಾತನ್ನು ಕೇಳಲಿಲ್ಲ. ಸೊ ಅದೇ ರೀತಿಯಲ್ಲಿ ಏನಾಯ್ತು ಅಂದ್ರೆ ಬಾಬಿಲೋನ್ ಬಂದು 3 ಹಂತದಲ್ಲಿ ಯೆರೂಸಲೇಮನ್ನು ದಾಳಿ ಮಾಡಿದ್ರು. 3 ಹಂತ. ಮೊದಲನೇ ಹಂತ 605 ಕ್ರಿಸ್ತ ಶಕ ಅಲ್ಲ, ಇದಕ್ಕೆ BC ಏನಂತ ಇರ್ಬೋದು ಕನ್ನಡದಲ್ಲಿ, BC, ಬಿಫೋರ್ ಕ್ರೈಸ್ಟ್, ಕ್ರಿಸ್ತಪೂರ್ವ. ಕರೆಕ್ಟ್. ಕ್ರಿಸ್ತಪೂರ್ವ 605ರಲ್ಲಿ ಯೆರೂಸಲೇಮ್ ಮೊದಲನೇ ಸಾರಿ ದಾಳಿ ಆಯ್ತು. ಅವಾಗ ದಾನಿಯೇಲ್ ಮತ್ತೆ ಶ್ರೇಷ್ಠವಾದ ಜನರನ್ನೆಲ್ಲ ಏನ್ ಮಾಡಿದ್ರು, ಅವ್ರನ್ನ ಗುಲಾಮರಾಗಿ ಬಾಬಿಲೋನ್ಗೆ ತಗೊಂಡೋದ್ರು ಮೊದಲನೇ ಹಂತದಲ್ಲಿ. ಎರಡನೇ ಹಂತದಲ್ಲಿ 597ನೇ ಕ್ರಿಸ್ತಪೂರ್ವದಲ್ಲಿ ನೀವು ಉಲ್ಟಾ ಇದೆ. ನೀವು ಇವಾಗ ಬಂದು ನೋಡಿ 2024-25 ಅಂತ ಮುಂದುವರಿಸ್ತೀವಿ ನಾವು, ಯಾಕಂದ್ರೆ ಕ್ರಿಸ್ತ ಶತ ಆದ್ಮೇಲೆ ಇದು ಕ್ರಿಸ್ತ ಪೂರ್ವ ಬಂದು ರಿವರ್ಸ್ ಇರುತ್ತೆ. ಸೊ 600ರಿಂದ ಕೆಳಗೆ ಬರ್ತಾನೆ ಇರುತ್ತೆ. 600, 500, 400 ಅಂತ ಕೆಳಗೆ ಬರುತ್ತೆ, ಬಂದು 0 ಬರುತ್ತೆ. 0 ಬಂದ್ಮೇಲೆ 1, 2, 3 ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಇದು ರಿವರ್ಸ್ ಇದೆ, ಸೊ ಕನ್ಫ್ಯೂಸ್ ಆಗಬೇಡಿ. ಸೊ 605 ಬಂದು ಮೊದಲನೇ ಹಂತ. 597 ಬಂದು ಇಲ್ಲಿ ಎರಡನೇ ಸಾರಿ ಯೆರೂಸಲೇಮ್ ಪಟ್ಟಣವನ್ನು ದಾಳಿ ಮಾಡ್ತಾರೆ. ಅವಾಗ ದೇವಾಲಯದಲ್ಲಿರೋ ವಸ್ತುಗಳನ್ನ, ಕೆಲವು ಮಂದಿಗಳನ್ನ ಅವ್ರು ಬಂದು ಗುಲಾಮರಾಗಿ ತಗೊಂಡೋಗ್ತಾರೆ. ಆ ಗುಲಾಮರಲ್ಲಿ ಎರಡನೇ ಹಂತದಲ್ಲಿ ಎಜೆಕಿಯಲ್ ಇದ್ರು. ಸೊ ಮೊದಲನೇ ಹಂತದಲ್ಲಿ ದಾನಿಯಲ್ ಹೋದ್ರು, ಎರಡನೇ ಹಂತದಲ್ಲಿ ಎಜೆಕಿಯಲ್ ಹೋದ್ರು, ಮೂರನೇ ಹಂತದಲ್ಲಿ 587ರಲ್ಲಿ ಕ್ರಿಸ್ತಪೂರ್ವದಲ್ಲಿ ಯೆರೂಸಲೇಮ್ ಕಂಪ್ಲೀಟ್ ಆಗಿ ಬಿತ್ತು. ದೇವಾಲಯವನ್ನೆಲ್ಲ ನಾಶ ಮಾಡಿದ್ರು, ದೇವಾಲಯನ ಒಡೆದಾಕಿದ್ರು, ಗೋಡೆನ ಒಡೆದಾಕಿದ್ರು, ಎಲ್ಲ ಬಂದು ನಾಶ ಆಯಿತು ಕಂಪ್ಲೀಟ್ ಆಗಿ. ಸೊ 605, 527. ಸೊ ವಿಶೇಷವಾಗಿ ಒಂದು 15 ವರ್ಷ, ಒಂದು 18 ವರ್ಷದಲ್ಲಿ ಕಂಪ್ಲೀಟ್ ಆಗಿ ಯೆರೂಸಲೇಮ್ ಪಟ್ಟಣ ದಾಳಿ ಆಯಿತು, ನಾಶ ಆಯಿತು. ಸೊ ಇದೇ ಬಂದು ಇದು. ಯಾಕಂದ್ರೆ ಈ ಎರಡನೇ ಇದರಲ್ಲಿ ಒಂದು ಮನುಷ್ಯನಾಗಿ ದಾಳಿಯಾಗಿ ಹಿಡ್ಕೊಂಡ್ ಬಂದ್ರಲ್ಲ ಗುಲಾಮರಾಗಿ, ಅವರೇ ಬಂದು ಎಜೆಕಿಯಲ್ ಪ್ರವಾದಿ. ಅವ್ರು ಯಾರು, ಎಜೆಕಿಯಲ್ ಪ್ರವಾದಿ ಯಾರು ಎಂಬುದಾಗಿ ನಾವು ನೋಡೋಣ. ಅವ್ರ ಲೈಫ್ ನೀವು ನೋಡ್ಬೇಕಂದ್ರೆ ಇದೆ. ಯೋಸಯ್ಯ ರಾಜ 622ರಲ್ಲಿ ಕ್ರಿಸ್ತಪೂರ್ವದಲ್ಲಿ ಜನಿಸಿದ್ರು. ಅವರು ಹುಟ್ಟಿದ್ದು, ಅವ್ರಿಗೆ ವಿವಾಹ ಆಗಿದ್ದು 23 ವಯಸ್ಸಲ್ಲಿ. 600 ನಾವಿಲ್ಲಿ ನೋಡ್ದಂಗೆ 597ರಲ್ಲಿ ಅವ್ರೇನಾಯ್ತು, 597ರಲ್ಲಿ 26 ವಯಸ್ಸು ಇದ್ಬೇಕಾದ್ರೆ ಬಾಬಿಲೋನ್ಗೆ ಅವ್ರು ಬಂದು ಗುಲಾಮರಾಗಿ ಕರ್ಕೊಂಡ್ ಬಂದ್ರು ಅವ್ರನ್ನ. ಆಮೇಲೆ 30ನೇ ವಯಸ್ಸಲ್ಲಿ ನಾವು ನೋಡ್ತಿದೀವಿ, ಅವ್ರು ಬಂದು ಒಂದು ಯಾಜಕರಾಗಿ ಮಾಡ್ತಾರೆ. ಅಲ್ಲಿ ಬಂದು ನಿಮ್ಗೆ ಗೊತ್ತು, ಇಸ್ರಾಯೇಲ್ ಸಂಪ್ರದಾಯ ಪ್ರಕಾರ, ಯಹೂದಿಯರ ಸಂಪ್ರದಾಯ ಪ್ರಕಾರ 30 ವಯಸ್ಸು ತನಕ ಯಾರಿಗೂ ಇದು ಕೊಡೋದಿಲ್ಲ, ಏನು ಸೇವೆ ಕೊಡೋದಿಲ್ಲ. ಸೊ 30 ವಯಸ್ಸಲ್ಲಿ ಸೇವೆ ಕೊಟ್ರು. ಸೊ ಸೇವೆಗೆ ಬಂದ್ರು 30 ವಯಸ್ಸಲ್ಲಿ. ತಮ್ಮ ಹೆಂಡತಿಯನ್ನು 37ನೇ ವಯಸ್ಸಲ್ಲಿ ಕಳ್ಕೊಂಡ್ರು. ಅದು ಬಂದು ಅದ್ರ ಬಗ್ಗೆ ನೀವು ಓದ್ತೀರಾ. 37ನೇ ವಯಸ್ಸಲ್ಲಿ ಹೆಂಡತಿಯನ್ನು ಕಳ್ಕೊಂಡ್ರು. ಸೊ 15 ವರ್ಷ ಹೆಂಡತಿ, 14 ವರ್ಷ ವಿವಾಹ ಆಗಿತ್ತು. ಅಂದ್ರೆ ದೇವರು ಬಂದು ಸ್ಟ್ರಿಕ್ಟ್ ಆಗಿ ಹೇಳಿದ್ರು, ನಿನ್ಗೆ ಹೆಂಡತಿನ ಕಳ್ಕೊಂಡಿದ್ಯಾ, ತಿರ್ಗಾ ನಿನ್ ಮದ್ವೆ ಆಗ್ಬಾರ್ದು ಅಂತ ದೇವರದ್ದು ಹೇಳಿದ್ರು ಎಜೆಕಿಯಲ್ನಿಗೆ. ಸೊ ಅವ್ರು ತಿರ್ಗಾ ಮದ್ವೆ ಆಗಿಲ್ಲ. ಸೊ ಕೊನೆಯದಾಗಿ ಅವರ ಪ್ರವಾದನೆ ಈ ಪುಸ್ತಕದಲ್ಲಿ ಅವ್ರಿಗೆ 51 ವಯಸ್ಸು ತನಕ ಪ್ರವಾದನೆ ನೋಡಿದ್ವಿ. ಸೊ ಒಂದು ವೇಳೆ ಎಲ್ಲರೂ ಏನ್ ಹೇಳ್ತಾ ಇದಾರೆ ಅಂದ್ರೆ ಬಾಬಿಲೋನಲ್ಲೇ ಮರಣ ಹೊಂದಿದ್ರು ಎಂಬುದಾಗಿ ಹೇಳ್ತಿದ್ರು. ಸೊ ಇವಾಗ ಏನ್ ನಡೀತಿತ್ತು, ಒಂದು ಬ್ಯಾಕ್ ಗ್ರೌಂಡ್ ಕೊಡ್ತೀನಿ. ಇಲ್ಲಿ ಬಂದು ನೋಡಿ, 1ನೇ ಅಧ್ಯಾಯದಲ್ಲಿ ಒಂದು ದೇವರ ಒಂದು ದರ್ಶನ ಬಂದು ಕಾಣ್ತಾರೆ. ಯಾರು,
ಎಜೆಕಿಯಲನು. ಸೊ ಫಸ್ಟ್ ಬಂದು ಒಂದು ವಚನ ಓದೋಣ, 3ನೇ ವಚನ ಓದೋಣ. ಯೆಹೋವನ ವಾಕ್ಯವು ಕಸ್ದಿಯ ದೇಶದೊಳಗೆ ಕೇಬಾರ್ ನದಿಯ ಹತ್ತಿರ ಬೂಜಿಯ ಮಗನೂ ಯಾಜಕನೂ ಆದ ಯೆಹೆಜ್ಕೇಲನಿಗೆ ಸಾಕ್ಷಾತ್ತಾಗಿ ಒದಗಿಯಿತು. ಅಲ್ಲಿ ಯೆಹೋವನ ಹಸ್ತಸ್ಪರ್ಶದಿಂದ ಅವನು ಪರವಶನಾದನು. ಸರಿ. ಸೊ ನೋಡಿ, 2 ಕಾರ್ಯ ಅಲ್ಲಿದೆ. ಯೆಹೋವನ ವಾಕ್ಯ, ಯೆಹೋವನ ಹಸ್ತ. ಯೆಹೋವನ ವಾಕ್ಯ, ಯೆಹೋವನ ಹಸ್ತ ಎಷ್ಟು ಬಹಳ ಮುಖ್ಯವಾದದ್ದು ನಮ್ಮ ಜೀವಿತದಲ್ಲಿ. 2 ಎಜೆಕಿಯಲ್ನ ಜೀವಿತದಲ್ಲಿ ನಾವು ನೋಡ್ತೀವಿ. ಯೆಹೋವನ ವಾಕ್ಯ ಬಂದಿತ್ತು ಅವನಿಗೆ, ಯೆಹೋವನ ಹಸ್ತ ಅವನ ಮೇಲಿತ್ತು. ನಾವು ಸೇವೆ ಮಾಡ್ತಾ ಇರ್ಬೋದು, ನಾವು ಏನೇ ಮಾಡ್ತಾ ಇರ್ಬೋದು, ಈ 2 ಕಾರ್ಯಗಳು ನಮ್ಗೆ ತುಂಬ ಮುಖ್ಯ. ಏನೇ ನಾವು ಮಾಡಕ್ಕೆ ಹೋದ್ರೂ, ಸೇವೆ ಮಾಡಕ್ಕೆ ಹೋಗ್ತಿದ್ದೀವಿ, ನಾವು ಏನಾದರೂ ಒಂದು ಆಲೋಚನೆ ಕೊಡೋಕೆ ಹೋಗ್ತಾ ಇದ್ದೀವಿ, ಏನಾದ್ರು ನಿರ್ಧಾರ ಮಾಡ್ತಾ ಇದ್ದೀವಿ, ಈ 2 ಕಾರ್ಯ ಇದ್ದರೆ ನಮಗೆ ಅದರಲ್ಲಿ ಸಕ್ಸಸ್ ಸಿಗುತ್ತೆ. ಯೆಹೋವನ ವಾಕ್ಯ, ಯೆಹೋವನ ಹಸ್ತ. ಸೊ ಇಲ್ಲಿ ನೋಡ್ತೀವಿ, ಇಲ್ಲಿ ಎಜೆಕಿಯೇಲನಿಗೆ ದೇವರು ಇಲ್ಲಿ ಬಂದು ದಾಳಿಯಾಗಿ ಅವ್ರು ಹೋಗ್ತಾ ಇದ್ದಾರೆ. ನಾವು ನೋಡ್ತೀವಿ, ಇದು ಬಂದು ದೇವರು ಬಂದು ಯೆರೂಸಲೇಮ್ ಪಟ್ಟಣ ಅಲ್ಲಿ ಬೆಂಕಿಯಿಂದ ಉರಿತಾ ಇದೆ. ಅವ್ರನ್ನ ಜನರನ್ನ, ಒಳ್ಳೆ ಮನುಷ್ಯರನ್ನ, ಒಳ್ಳೆ ಸ್ಟ್ರಾಂಗ್ ಆಗಿರೋ ಜನರನ್ನೆಲ್ಲ ಬಂದು ಅವ್ರೇನು ತಗೊಂಡೋಗ್ತಾ ಇದ್ದಾರೆ. ಯೂಶ್ವಲ್ ಆಗಿ ಬಾಬಿಲೋನ್ ಏನ್ ಮಾಡ್ತಾರೆ ಅಂದ್ರೆ, ಮೊದಲನೇ ಸತಿ ತುಂಬಾ ಸ್ಮಾರ್ಟ್ ಆಗಿರೋರ್ನು, ತುಂಬಾ ಶಕ್ತಿಶಾಲಿ ಉಳ್ಳ ಯುವಕರು, ಒಳ್ಳೆ ಓದಿರೋ ಯುವಕರು, ಅವ್ರನ್ನೆಲ್ಲ ಬಂದು ತಗೊಂಡೋಗ್ಬಿಡ್ತಾರೆ. ಯಾಕಂದ್ರೆ ಅವ್ರ ದೇಶನ ಚೆನ್ನಾಗಿ ಮಾಡ್ಕೋಬೇಕು. ಈ ದೇಶದ ಜ್ಞಾನಿಗಳನ್ನ ತಗೊಂಡೋಗಿ ಅವ್ರ ದೇಶಕ್ಕಿಟ್ಟು ಅವ್ರ ದೇಶನ ಸ್ಟ್ರಾಂಗ್ ಮಾಡ್ಕೋತಾ ಇದ್ದಾರೆ ಬಾಬಿಲನ್ನ. ನೋಡಿ ಎಷ್ಟು ಯೋಚನೆಯಿಂದ ಇದನ್ನ ಮಾಡಿದ್ದಾರೆ ನೋಡಿ. 2ನೇ ಇದರಲ್ಲಿ ಎಜೆಕಿಯೇಲನು ಕರ್ಕೊಂಡೋದ್ರು. ಸೊ ಅದರಿಂದ ನೀವು ನೋಡಿ, ಕರ್ಕೊಂಡೋದಾಗ ಇಲ್ಲಿ ಬಂದು ಒಂದು ನದಿ ಹತ್ರ ಕೂತಿದ್ರು ಎಲ್ಲಾರು. ಪಟ್ಟಣಕ್ಕೆ ಹೋಗಿಲ್ಲ, ಬಾಬಿಲೋನ್ ಪಟ್ಟಣದ ಆಚೆ, ಸ್ವಲ್ಪ ಆಚೆ ಕೀಬಾರ್ ನದಿ ಅಂತ ಹೇಳ್ತಾರೆ. ಆ ಕೀಬಾರ್ ನದಿ ಪಕ್ಕದಲ್ಲಿ ಟೆಂಟ್ ಎಲ್ಲ ಹಾಕಿ ಇಲ್ಲಿ ಕೂತಿದ್ರು ಜನ. ಬಂದು ಬಾಬಿಲೋನ್ ಪಟ್ಟಣ ಬಂದು, ಇವಾಗ ಈ ದಿನದಲ್ಲಿ ನೀವು ಲೋಕದಲ್ಲೇ ದೊಡ್ಡ ಪಟ್ಟಣ ಯಾವುದು ಅಂತ ಅನ್ಕೋಬಹುದು ನೀವು. ನ್ಯೂಯಾರ್ಕ್ ಇರ್ಬೋದು, ಲಂಡನ್ ಇರ್ಬೋದು. ಆ ಪಟ್ಟಣದ ಆಚೆ ಒಂದು ನದಿ ಹೊಡೆದ್ರೆ, ಆ ನದಿ ಪಕ್ಕದಲ್ಲಿ ಒಂದು ಟೆಂಟ್ ಹಾಕಿದ್ರೆ ಹೆಂಗಿರುತ್ತೆ, ಆ ರೀತಿಯಾಗಿ ಬಾಬಿಲೋನ್ ಪಟ್ಟಣ ಲೋಕದಲ್ಲೇ ದೊಡ್ಡ ಪಟ್ಟಣ. ಆ ಪಟ್ಟಣದ ಆಚೆ ಒಂದು ನದಿ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಟೆಂಟ್ಗಳನ್ನ ಹಾಕಿ ಎಲ್ಲ ಇಸ್ರೇಲ್ ಜನರ ಜೊತೆ ಬಂದು ಒಂದು ಜಾಗ ಕೊಟ್ಟಿದ್ರು ನೋಡಿ. ಆ ಬಾಬಿಲೋನ್ ಪಟ್ಟಣದಲ್ಲಿ ಎಷ್ಟೋ ದೇವಾಲಯಗಳಿತ್ತು, ಬೇರೆ ಬೇರೆ ದೇವ್ರಿಗೆಲ್ಲ. ಎಷ್ಟೋ ಬಿಲ್ಡಿಂಗ್ಗಳಿತ್ತು, ಲೈಬ್ರರಿ ಇತ್ತು, ಎಷ್ಟೋ ಜ್ಞಾನಿಗಳಿದ್ರು, ಎಷ್ಟೋ ಹಣ ಇತ್ತು, ಏನೇನೋ ಇತ್ತು. ಅಂದ್ರೆ ದೇವರ ಪ್ರಸನ್ನತೆ ಎಲ್ಲಿ ಬಂತು? ಏನೋ ಒಂದು ಚಿಕ್ಕ ಗುಡಿಸಲು, ಚಿಕ್ಕ ಒಂದು ಟೆಂಟಲ್ಲಿ, ಅಲ್ಲಿ ಆ ನಗರದ ಆಚೆ ದೇವರದ ಪ್ರಸನ್ನತೆ ಕಾಣ್ತು. ಈ ದಿನದಲ್ಲೂ ಅಷ್ಟೇ ನಾವು ಅನ್ಕೋಬಹುದು, ಅಯ್ಯೋ ನಮ್ಮ ಗೌರ್ಮೆಂಟು, ಅಯ್ಯೋ ನಮ್ಮ ಇದು ಜನ, ದೊಡ್ಡ ಅಧಿಕಾರಿ, ದೊಡ್ಡ ಪೊಲೀಸ್ ಆಫೀಸರು, ಹಂಗಿಂಗೆ ಅಂತ ಅನ್ಕೋಬಹುದು. ಬಟ್ ದೇವ್ರು ನೋಡಿ, ದೇವರ ವಾಕ್ಯ, ದೇವರ ಹಸ್ತ ಸಾಧಾರಣವಾದ ಜನರ ಮಧ್ಯದಲ್ಲಿ, ಒಂದು ಗುಡಿಸಲಲ್ಲಿರೋ ಜನರ ಮಧ್ಯದಲ್ಲಿ ದೇವರ ವಾಕ್ಯ, ದೇವರ ಹಸ್ತ ಬರುತ್ತೆ ನೋಡಿ. ಎಷ್ಟು ಒಂದು ನಮಗೆ ಒಂದು ಇದು ಎನ್ಕರೇಜ್ಮೆಂಟ್ ಇದು. ಸೊ ನಾವು ಅಧಿಕಾರಿಗಳಿಗೆ ಎಲ್ಲಿ ಅಧಿಕಾರ ಇದೆಯೋ ಅಲ್ಲೆಲ್ಲ ಹುಡ್ಕೊಂಡು ಓಡೋದು ಬೇಡ. ದೇವರು ಬಂದು ಎಲ್ಲಿ ಬೇಕಾದ್ರೂ ತಮ್ಮ ಜನರನ್ನ ಸಂಧಿಸ್ತಾರೆ. ತಮ್ಮ ಪ್ರಭಾವವನ್ನು, ತಮ್ಮ ಮಹಿಮೆಯನ್ನು ದೇವ್ರು ಎಲ್ಲಿ ಬೇಕಂದ್ರೂ ತೋರಿಸ್ತಾರೆ. ಸೊ ಅದಕ್ಕೆ ಈ ಜಾಗ ಇಂಥ ಅಧಿಕಾರದಲ್ಲಿ ಇರ್ಬೇಕು ಆ ಥರ ಎಲ್ಲ ಏನಿಲ್ಲ ನೋಡಿ. ಸಾಧಾರಣವಾಗಿರೋ ಒಂದು ನದಿ ಪಕ್ಕದಲ್ಲಿ ಇರೋ ಟೆಂಟಲ್ಲಿ ದೇವರ ದರ್ಶನವನ್ನು ಎಜೆಕಿಯೇಲನು ಕಾಣ್ತಾರೆ. ಸೊ ಈ ದರ್ಶನದ ಬಗ್ಗೆ ನಾವು ಮಾತಾಡೋಣ. ಸೊ ಅದೇ ಮುಖ್ಯ. ಓಕೆ, ಆ ದರ್ಶನ ಏನು ಎಂಬುದಾಗಿ ನಾವು ನೋಡೋಣ. ಯಾಕಂದ್ರೆ ಅನೇಕ ದರ್ಶನಗಳು ಬರುತ್ತೆ ಈ ಪುಸ್ತಕದಲ್ಲಿ. ಇದರಲ್ಲಿ ಮೊದಲನೇ ದರ್ಶನ ಬಹಳ ಅದ್ಭುತವಾದ ದರ್ಶನ. ಇನ್ನು ಬೇರೆ ಕಾರ್ಯಗಳಿದೆ, ಅದೆಲ್ಲ ನೀವು ಬರೋ ದಿನಗಳನ್ನ ನೋಡ್ತೀರಾ. ಬಟ್ ಇದು ಈ ಅದ್ಭುತವಾದ ದರ್ಶನವನ್ನು ನಾವು ನೋಡೋಣ. ಈ ದರ್ಶನ ಬಂದಿದ ತಕ್ಷಣ ಅವ್ರು ಬಂದು ಎದ್ದಿರೋ ದರ್ಶನ. ಅಂದ್ರೆ ಕನಸು ಅಂದ್ರೆ ನಿದ್ರೆ, ಫುಲ್ ನಿದ್ರೆಯಲ್ಲಿ ಇರ್ತೀವಿ. ದರ್ಶನ ಅಂದ್ರೆ ಏನಂದ್ರೆ, ಒಂದ್ ವೇಳೆ ನಿದ್ರೆಯಲ್ಲಿ ಇರ್ಬೋದು, ಇಲ್ಲ ಎದ್ದಿರ್ಬೋದು. ಅದು ಬಂದು ದರ್ಶನ. ಫುಲ್ ನಿದ್ರೆ ಇದ್ದಾಗ ಕನಸು. ಸೊ ಈ ದರ್ಶನ ಬಂತು ನೋಡಿ. ಅಷ್ಟೋ ದೊಡ್ಡ ಅನ್ಯ ದೇವರ ಆಲಯಗಳಿತ್ತು, ಅಷ್ಟೋ ದೊಡ್ಡ ಹಣವಂತರು ಇದ್ರು. ಅಂದ್ರೂ ದೇವ್ರ ವಾಕ್ಯ ನೋಡಿ ಎಲ್ಲಿ ಬರುತ್ತೆ ಅಂತ. ಸೊ ಹುಡ್ಕೊಂಡ್ ಬಂದಾಗ ಈ ದರ್ಶನ ಪೂರ್ತಿಯಾದ ದರ್ಶನ ಇದು ನೋಡಿ. ಈ ಎಲ್ಲ ಒಂದೊಂಥರ ವಿಚಿತ್ರವಾಗಿರುತ್ತೆ, ಒಂದೊಂದು ಚಿತ್ರಾನು. ಯಾಕಂದ್ರೆ ದೇವ್ರ ಮುಖನ ಯಾರು ನೋಡಕ್ಕಾಗಲ್ಲ. ದೇವ್ರನ ಮುಖವನ್ನ ನೋಡಿ ಜೀವಂತವಾಗಿ ಯಾರು ಇರೋದಕ್ಕೆ ಆಗೋಲ್ಲ. ಸೊ ಬೆಸ್ಟ್ ಏನಂದ್ರೆ, ಫಸ್ಟ್ ಆಪ್ಷನ್ ಅದೇ. ಫಸ್ಟ್ ಆಪ್ಷನ್ ಏನಂದ್ರೆ ದೇವ್ರ ಮುಖ ನೋಡಕ್ಕಾಗಲ್ಲ. ಸೆಕೆಂಡ್ ಆಪ್ಷನ್ ಏನು? ದರ್ಶನ ಬರುತ್ತೆ. ದರ್ಶನ ಬಂದಾಗ ಈ ತರ ಇರುತ್ತೆ ಅಂತ ನಾವು ಹೇಳ್ಬೋದಷ್ಟೇ.
ಇವಾಗ ನೋಡಿ ಆ, ಒಂದು ಇವಾಗ ನೀವು ಯಾರ ನಿಮ್ಮ ಮಗನಿಗೆ ನಿಮ್ಮ ಮಗಳಿಗೆ ನೀವು ಬಂದ್ಬಿಟ್ಟು ನಾನು ತಂದೆ ಬಂದು ಒಂದು ಒಂದು ನಾನು ಆಕಾಶದಲ್ಲಿ ಒಂದು ಮೋಡ ನೋಡಿದೆ, ಆ ಮೋಡ ಬಂದು ಈ ರೀತಿಯಾಗಿತ್ತು ಅಂತ ನಾವು ಹೇಳ್ಬೋದಷ್ಟೇ ಹೊರ್ತು ಆ ಮೋಡನ ಎಕ್ಸಾಕ್ಟ್ ಆಗಿ ನಾವು ಹೇಳಕ್ಕಾಗಲ್ಲ. ಅದೇ ತರ ದೇವ್ರು ಅಷ್ಟೇ, ದೇವರು ಈ ರೀತಿಯಾಗಿ ಇರಬಹುದು ಅಂತ ನಾವು ಹೇಳ್ಬೋದೇ ಅಷ್ಟೇ, ಈ ರೀತಿನೇ ಅಂತ ಬಂದು ಚಿತ್ರದಲ್ಲಿ ಬರೆಯೋಕ್ಕಾಗಲ್ಲ. ನಾವು ಸುಮ್ಮನೆ ಪೇಪರಲ್ಲಿ ಹಂಗೆ ಬರೆಯೋಕ್ಕಾಗಲ್ಲ. ಅದನ್ನ ಬಂದು ದೇವರು ಅಂತ ಆ ರೀತಿಯಾಗಿ ಮನುಷ್ಯರನ್ನ ಪೇಪರಲ್ಲಿ ಬರ್ಸ್ಕೊಳ್ಳೋ ದೇವರು ಅಲ್ಲ, ಸರಿನಾ? ಸೊ ಒಂದು 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 ಶಿಲ್ಪವಾಗಿ ದೇವ್ರನ್ನ ನಾವು ರೂಪಿಸೋದಕ್ಕೆ ಆಗೋದಿಲ್ಲ. ಏನ್ ಮಾಡ್ಬೇಕು? ನೆಕ್ಸ್ಟ್ ಬೆಸ್ಟ್ ಆಪ್ಷನ್ ಏನು? ದರ್ಶನದಲ್ಲಿ ಈ ತರ ಇದೆ ಅಂತ ನಾವು ಹೇಳ್ಕೋಬಹುದಷ್ಟೇ. ನೋಡಿ, ಈ ದರ್ಶನದಲ್ಲಿ ಬರೋದನ್ನ ಬರೀತಾರೆ. ನೀವು ಬೈಬಲ್ ಅಲ್ಲಿ ನೋಡಿದ್ರ ಯಾರೆಲ್ಲ ದೇವ್ರನ್ನ ದರ್ಶನ ಆದ್ರು, ದರ್ಶನ ಅಂದ್ರೆ ಹೆಂಗೆ? ದೇವ್ರನ್ನ ನಿಜವಾಗಿ ನೋಡಿಲ್ಲ, ದೇವರಂತೆ ಒಂದು ರೂಪವನ್ನು ದರ್ಶನ ಮಾಡಿದ್ರು ಅಷ್ಟೇ. ಅವರು ದೇವ್ರನ್ನ ನೋಡಿಲ್ಲ. ಅವರು ಯಾರು? ಏಷಾಯ ಪುಸ್ತಕದಲ್ಲಿ ನೋಡಿದೀವಿ, ಅವ್ರು ನೋಡಿದ್ರು. ಯೋಹಾನ ಇದು ರೆವಲೇಷನ್ ಪುಸ್ತಕದಲ್ಲಿ, ಪ್ರಕಟಣೆ ಪುಸ್ತಕದಲ್ಲಿ ನೋಡಿದೀವಿ. ದಾನಿಯಲ್ ನೋಡ್ತಾರೆ. 4ನೇದಾಗಿ ಎಜೆಕಿಯಲ್ ನೋಡ್ತಾರೆ. ಈ 4 ಜನರು ವಿಶೇಷವಾದ ಜನರು. ಯಾಕಂದ್ರೆ ಈ 4 ಜನ ಏನ್ ಮಾಡ್ತಾರೆ ಅಂದ್ರೆ ಬೈಬಲ್ ಅಲ್ಲಿ ಅವ್ರು ಬಂದು ದೇವರನ್ನ ದರ್ಶನ ಮಾಡ್ತಾರೆ. ಅದು ದೇವ್ರನ್ನೆಂದ್ರೆ ದೇವರನ್ನ ಡೈರೆಕ್ಟ್ ಆಗಿ ನೋಡಿಲ್ಲ ಅವರು. ಸೊ ಅದನ್ನ ಫಸ್ಟ್ ನೀವು ತಿಳ್ಕೋಬೇಕು. ಯಾರು ದೇವ್ರನ್ನ ಡೈರೆಕ್ಟ್ ಆಗಿ ನೋಡಕ್ ಆಗಲ್ಲ. ದೇವರ ರೂಪದಲ್ಲಿ ಕೆಲವು ಕಾರ್ಯಗಳನ್ನ ಅವ್ರು ನೋಡ್ತಾರೆ. ದೇವರ ಪ್ರಭಾವವನ್ನು ನೋಡಕ್ಕಾಗತ್ತೆ ಅಷ್ಟೇ ಹೊರತು ದೇವ್ರನ್ನ ನಾವು ನೋಡಕ್ಕಾಗಲ್ಲ. ಯಾಕಂದ್ರೆ ಒಂದಿನ ನಾವು ಪರಲೋಕದಲ್ಲಿದ್ದಾಗ ದೇವ್ರನ್ನ ಅವಾಗ ದರ್ಶಿಸ್ತೇವೆ. ನಮ್ಮ ಶರೀರ ಬೇರೆ ತರ ಇರುತ್ತೆ. ಅವಾಗ ನಮಗೆ ಬೇರೆ ಶರೀರ ದೇವ್ರು ಕೊಟ್ಟಿರ್ತಾರೆ. ಆ ಶರೀರದಲ್ಲಿ, ಆತ್ಮಿಕ ಶರೀರದಲ್ಲಿ ಆತ್ಮಿಕವಾಗಿ ದೇವ್ರನ್ನ ನಾವು ನೋಡ್ತೀವಿ. ಈ ದಿನದಲ್ಲಿ ರಕ್ತ ಮಾಂಸದ ಶರೀರದಲ್ಲಿ ದೇವರ ಪ್ರಭಾವನ ನೋಡಕ್ಕಾಗತ್ತೆ ಅಷ್ಟೇ ಹೊರತು ದೇವ್ರನ್ನೇ ಡೈರೆಕ್ಟ್ ಆಗಿ ನೋಡಕ್ಕಾಗೋದಿಲ್ಲ. ಸೊ ಇದು ಬಂದು ಈ ಚಿತ್ರಗಳೆಲ್ಲ ನೀವು ಹೇಳ್ಬೋದು, ಬ್ರದರ್ ಇದು ಬಂದು ನಿಜವಾಗ್ಲೂ ದೇವರು ಇರ್ತಾರೆ ಅಂತಂದ್ರೆ ಇಲ್ಲ. ಇದು ಬಂದು ದೇವರ ಪ್ರಭಾವವನ್ನು ಸೂಚನೆ ಮಾಡ್ತದೆ. ದೇವರು ಹೇಗಿರ್ಬಹುದು ಎಂಬುದಾಗಿ ದರ್ಶನ ಕೊಡುತ್ತೆ ಅಷ್ಟೇ ಹೊರತು ದೇವ್ರು ಇದೇ ರೀತಿಯಲ್ಲಿ ಇರ್ತಾರೆ, ಹಿಂಗೆ ಇರುತ್ತೆ ಅಂತ ಯಾರು ಬಂದು ನೀವು ಟೆನ್ಷನ್ ಆಗ್ಬಾರ್ದು. ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಚಿತ್ರ ಇದೆ. ಇವಾಗ ನಾನೇ ತೋರಿಸ್ತೀನಿ ನೋಡಿ, 3 ವಿಧವಾದ ಚಿತ್ರ ಇದೆ. ಅಲ್ಲಿ ಇಂಟರ್ನೆಟ್ ಅಲ್ಲಿ ನೀವು ನೋಡಿದ್ರೆ ಇನ್ನೂ ಬೇರೆ ಚಿತ್ರಗಳಿರುತ್ತೆ. ಬಟ್ ಅದೇ ದೇವರು ಅಂತ ನಾವು ಹೋಗಿ ಆ ರೂಪವನ್ನು, ಆ ಸ್ವರೂಪವನ್ನು ನಾವು ಯಾವತ್ತೂ ಬಂದು ಇಟ್ಬಿಟ್ಟು ನಾವು ಅದನ್ನ ನಮಸ್ಕಾರ ಮಾಡಬಾರ್ದು. ನಿಮ್ಗೆಲ್ಲ ಗೊತ್ತಿದೆ, ಸರಿನಾ? ಸೊ ಇದೊಂದು ಚಿತ್ರ. ಆಮೇಲೆ ಇನ್ನೊಂದು ಚಿತ್ರ ನೋಡಿ ಇಲ್ಲಿ, ಇದರಲ್ಲಿ ಪೂರ್ತಿಯಾದ ಚಿತ್ರ ಇದೇನಂತ ನಾನು ಬೇಗ ಹೇಳ್ತೀನಿ. ಸೊ ಫಸ್ಟ್ ಇಲ್ಲಿ ಬಂದು ನಾನು ಇವತ್ತು ನೋಡಿ ಈ ವಚನಗಳನ್ನ ಓದೋದಕ್ಕೆ ಇಷ್ಟ ಇದೆ, ಬಟ್ ಟೈಮ್ ಇಲ್ಲ. ಯಾಕಂದ್ರೆ ಇಂಟ್ರೊಡಕ್ಷನ್ ಜಾಸ್ತಿ ಆಗೋಯ್ತು. ಸೊ ಏನೇನು ಈ ಅಧ್ಯಾಯಗಳನ್ನ ನೀವು ಧ್ಯಾನ ಮಾಡಿ ಇವತ್ತು ಏನೇನು ವಚನ ನಾನು ಇದೆಯೋ ಅದನ್ನ ಬಂದು ಚಿತ್ರ ರೂಪದಲ್ಲಿ ತೋರಿಸ್ತೀನಿ. ಬಟ್ ನೀವು ಈ ವಚನಗಳನ್ನ ನೀವು ಓದ್ಬಿಡಿ, ಓಕೆ? ಆಮೇಲೆ ಸರಿನಾ? ಇವಾಗ ಒಂದು 10 ನಿಮಿಷ ಇದೆ ಅಷ್ಟೇ, ಸರಿನಾ? ಫಸ್ಟ್ ಇಲ್ಲಿ ನಾವು ನೋಡ್ತೀವಿ, ಇಲ್ಲಿ ಒಂದು 4 ಈ ವಚನ ನಾವು ಓದೋಣ ಬ್ರದರ್. ಸ್ವಲ್ಪ 5ನೇ ವಚನ ಓದಿ ಬ್ರದರ್, ದಯವಿಟ್ಟು 5ನೇ ವಚನ. ಅದರ ಮಧ್ಯದೊಳಗಿಂದ 4 ಜೀವಿಗಳ ಆಕಾರಗಳು ಕಂಡು ಬಂದವು. ಅವುಗಳ ರೂಪವು ಮನುಷ್ಯ ರೂಪದಂತಿತ್ತು. ಮನುಷ್ಯ ರೂಪದಂತಿತ್ತು. ಆಮೇಲೆ ಬ್ರದರ್ 8ನೇ ವಚನ ಓದಿ ಬ್ರದರ್. ಒಂದೊಂದು ಜೀವಿಯ 4 ಪಾರ್ಶ್ವಗಳಲ್ಲಿನ ರೆಕ್ಕೆಗಳ ಕೆಳಗೆ ಮನುಷ್ಯ ಹಸ್ತದಂತ ಹಸ್ತಗಳಿದ್ದವು. ಆ 4 ಜೀವಿಗಳ ಮುಖಗಳು, ರೆಕ್ಕೆಗಳು ಹೇಗಿದ್ದವೆಂದರೆ ರೆಕ್ಕೆಗಳು ಒಂದಕ್ಕೊಂದು ತಗುಲುತ್ತಿದ್ದವು. ಆ ಜೀವಿಗಳು ಮುಂದುವರೆದಾಗೆಲ್ಲ ತಿರುಗಿಕೊಳ್ಳದೆ ಹೊರಟ ಮುಖವಾಗಿ ಹೋಗುತ್ತಿದ್ದವು. ಸರಿ. ಸೊ ನೋಡಿ, ಇಲ್ಲಿ ನಾವು ನೋಡ್ತೀವಿ ಈ ಚಿತ್ರದಲ್ಲಿ ಈ ಪಿಕ್ಚರ್ ಬಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ಒಂದು ಕಡೆ ಹೆಂಗಿದೆ ಅಂದ್ರೆ ಮನುಷ್ಯನ ಮುಖ, ಇನ್ನೊಂದು ಕಡೆ ಒಂದು 10ನೇ ವಚನ ಓದಿ ಬಂದ್ರೆ 10ನೇ ವಚನ ಏನೇನ್ ಮುಖಗಳಿದೆ ಅಂತ ನೋಡೋಣ. ಮುಖಗಳು ಎಂತವುಗಳೆಂದರೆ ಒಂದೊಂದರ ಮುಂದಿನ ಮುಖವು ಮನುಷ್ಯನದು, ಬಲಗಡೆಯ ಮುಖವು ಸಿಂಹನದು, ಎಡಗಡೆಯ ಮುಖವು ಓರಿಯದು, ಹಿಂದಿನ ಮುಖವು ಗರುಡ ಪಕ್ಷಿಯದು. ನೋಡಿ 4 ಗರುಡ ಪಕ್ಷಿ ಹಿಂದೆ, ಮುಂದೆ ಮನುಷ್ಯ, ರೈಟ್ ಸೈಡ್ ಬಂದು ಸಿಂಹ, ಎಡಗಡೆ ಹೋರಿ. ಸೊ 4 ಮುಖಗಳಿತ್ತು. ಎಲ್ಲಾರು ಒಂದೊಂದು ಹೇಳ್ತಾರೆ, ಏನೇನ್ ಬ್ರದರ್ ಈ ಮುಖ ಅಂದ್ರೆ ಏನರ್ಥ ಅಂತ ಹೇಳ್ತಾರೆ. ಇದು ಗೊತ್ತಿಲ್ಲ ನಮ್ಗೆ, ಈ ಮುಖಗಳು ಏನಂತ ಗೊತ್ತಿಲ್ಲ. ನೋಡಿ ಅದ್ರ ಕಾಲ್ಗಳು ನೋಡಿ, ಹೋರಿಯ ಇದು ಕಾಲ್ಗಳ ತರ ಇರುತ್ತೆ. ಸೊ ನಾನೇನ್ ಹೇಳ್ಬೋದು ಅಂದ್ರೆ ನೋಡಿ, ದೇವ್ರು ಆಕಾಶದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರೋ ಪಕ್ಷಿ ಯಾವುದು?
ಏನು ಈಗಲ್ಗೆ ಏನ್ ಹೇಳ್ತಾರೆ ಆ, ಆ, ಏನ್ brother? ಗರುಡ ಸರ್, ಗರುಡ ಆಮೇಲೆ ಗರುಡ ಗರುಡ ಅದ್ದು ಬರುತ್ತೆ ಸರ್. ಹಾ ಗರುಡ. ಆಮೇಲೆ ಇದರಲ್ಲಿ ಕಾಡಿನ ಸ್ಟ್ರಾಂಗ್ ಆಗಿರೋ ಮೃಗ ಏನು? ಸಿಂಹ. ಅದೇ ತರ ನಮ್ಮ ಮನೆಯಲ್ಲಿ ನಾವು ಸಾಕೋ ಮೃಗ ಸ್ಟ್ರಾಂಗ್ ಯಾವುದು? ಓರಿ. ಅದೇ ಎಲ್ಲರ ಮನುಷ್ಯನ ದೇವರ ಸೃಷ್ಟಿಯಲ್ಲಿ ಶ್ರೇಷ್ಠವಾದ ಸೃಷ್ಟಿ ಯಾವುದು? ಮನುಷ್ಯ. ಸೊ ಆಕಾಶ, ಭೂಮಿ, ಕಾಡು, ಮನೆ. ಸೊ ಈ 4ರಲ್ಲಿ ಶ್ರೇಷ್ಠವಾದ ಈ ಕಾರ್ಯಗಳನ್ನು ದೇವರು ಬಂದು ಇಲ್ಲಿ ತೋರಿಸ್ತಾ ಇದ್ದಾರೆ, ದೇವರ ಸೃಷ್ಟಿ ಮಾಡಿರೋದು. ಸೊ ಇವರೆಲ್ಲ ಹೆಂಗಿದ್ರೆ ಅಂದ್ರೆ ನೋಡಿ, 4 ಇದೆಯಲ್ಲ, ಒಂದೊಂದು ರೆಕ್ಕೆಗೆ ಒಂದೊಂದು ಮುಟ್ಟಿತ್ತು. ಅಂದ್ರೆ ಏನಂದ್ರೆ ಎಲ್ಲ ಐಕ್ಯವಾಗಿ ಅನ್ಯೂನ್ಯತವಾಗಿದ್ದು ಇರಬೇಕು ಅಂತ ದೇವರು ಆಸೆ ಪಡ್ತಾರೆ. ಒಂದೊಂದು ರೆಕ್ಕೆಗಳು ಮುಟ್ಟಿರುತ್ತೆ. ಅವ್ರು ಹಾರಬೇಕಾದ್ರೆ ರೆಕ್ಕೆ ಒಂದು ಸೌಂಡ್ ಮಾಡುತ್ತೆ, ಭಯಂಕರವಾದ ಒಂದು ಸೌಂಡ್. ಅವ್ರು ನಿಲ್ಲಿಸ್ಬೇಕಾದ್ರೆ ಆ ಸೌಂಡ್ ಸ್ಟಾಪ್ ಆಗುತ್ತೆ. ಅದ್ರ ಕೆಳಗೆ ನೋಡಿ ಒಂದು ಚಕ್ರಗಳಲ್ಲಿ ಚಕ್ರ ಇತ್ತು, ಇದೆ ಇದರ ಚಕ್ರಗಳಲ್ಲಿ ಚಕ್ರ. ಸೊ ಈ ಚಕ್ರಗಳಲ್ಲಿ ಚಕ್ರ ಏನಂದ್ರೆ ಅದು ಎಲ್ಲೆಲ್ಲ ಹೋಗುತ್ತೋ ಇದು ಅಲ್ಲಿ ಹೋಗುತ್ತೆ. ಆ ಚಕ್ರದಲ್ಲಿ ಆತ್ಮ ಇತ್ತು ಅಂತ ನಾವು ಓದ್ತೀವಿ. ಬ್ರದರ್ 20ನೇ ವಚನ ಓದಿ ಬ್ರದರ್ ದಯವಿಟ್ಟು. ದೇವರಾತ್ಮವು ಸಾಗಿಸಿದ ಕಡೆಗೆ ಸಾಗಿದವು. ಜೀವಿಗಳೊಳಗಣ ಆತ್ಮವು ಚಕ್ರಗಳಲ್ಲಿಯೂ ಇದ್ದ ಕಾರಣ ಚಕ್ರಗಳು ಅವುಗಳ ಪಕ್ಕದಲ್ಲಿ ಏಳುತ್ತಿದ್ದವು. 21 ಬ್ರದರ್. ಅವು ಮುಂದರಿಯುವಾಗ ಇವು ಮುಂದರಿಯುತ್ತಿದ್ದವು, ಅವು ನಿಂತು ಹೋಗುವಾಗ ಇವು ನಿಂತು ಹೋಗುತ್ತಿದ್ದವು. ಅವು ನೆಲದಿಂದ ಮೇಲಕ್ಕೆ ಏಳುವಾಗ ಚಕ್ರಗಳು ಅವುಗಳ ಪಕ್ಕದಲ್ಲಿ ಏಳುತ್ತಿದ್ದವು, ಏಕೆಂದರೆ ಜೀವಿಗಳ ಆತ್ಮವು ಚಕ್ರಗಳಲ್ಲಿಯೂ ಇತ್ತು. ಇವಾಗ ಅರ್ಥ ಆಯ್ತಲ್ಲ? ಸೊ ಎಲ್ಲೆಲ್ಲ ಅದು ಹೋಗ್ಬೇಕಂದ್ರೆ ಆ ಚಕ್ರಗಳು ಕಂಟ್ರೋಲ್ ಮಾಡ್ತಾ ಇತ್ತು. ಯಾಕೆಂದ್ರೆ ಚಕ್ರಗಳಲ್ಲಿ ಏನಿತ್ತು? ದೇವರ ಆತ್ಮ ಇತ್ತು. ಸೊ ಅದೇ ರೀತಿಯಲ್ಲಿ ಈ ದಿನದಲ್ಲಿ ಕೂಡ ನಮ್ಗೆ ದೇವರ ಆತ್ಮನಲ್ಲಿ ನಡೆಸುವವರು, ದೇವರ ಆತ್ಮದಿಂದ ನಡೆಸಲ್ಪಡುವವರು ದೇವರ ಮಕ್ಕಳಾಗಿದ್ದಾರೆ ಎಂಬುದಾಗಿ ರೋಮಾಪುರದವರಿಗೆ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಸೊ ಅದೇ ಸೇಮ್ ಆ ದಿನದಲ್ಲಿಯೂ ದೇವರು ಹೇಳೋದು ಅದೇನೆ ದರ್ಶನದ ಮೂಲಕ. ದೇವರ ಆತ್ಮ ನಿಮ್ಮನ್ನ ಹೆಂಗ್ ನಡೆಸ್ತಾರೋ ಅಲ್ಲಿ ಹೋಗಿ. ಅವ್ರು ನಿಲ್ಲಿ ಅಂದ್ರೆ ನಿಲ್ಲಿ, ಮೇಲ್ ಹೋಗಿ ಅಂದ್ರೆ ಹೋಗಿ, ಎದ್ದೇಳಿ ಅಂದ್ರೆ ಎದ್ದೇಳಿ, ನಡೀರಿ ಅಂದ್ರೆ ನಡೀರಿ, ಮುಂದೆ ಅಂದ್ರೆ ಮುಂದೆ, ಹಿಂದೆ ಅಂದ್ರೆ ಹಿಂದೆ. ಇದು ಬಂದು ಕಂಟ್ರೋಲ್ ಮಾಡ್ತಾ ಇತ್ತು. ಈ ಚಕ್ರಗಳಲ್ಲಿ ಚಕ್ರ, ಅದರಲ್ಲಿ ಕಣ್ಗಳಿತ್ತು. ಸೊ ಅಂದ್ರೆ ದೇವರ ಕಣ್ಗಳು ಭೂಮಿ ಪೂರ್ತಿ ಬಂದು ನೋಡ್ತಾ ಇದೆಯಂತೆ. ಸೊ ಈ ರೀತಿಯಾಗಿ ಈ ದರ್ಶನದ ಮೂಲಕ ನಾವೇನ್ ತಿಳಿತೀವಿ ಅಂದ್ರೆ ಇದು ದೇವರ ಸೃಷ್ಟಿಗಳು ದೇವರ ಆತ್ಮದಿಂದ ನಡೆಸಲ್ಪಡುವವರು. ಅದು ಈ ದಿನದಲ್ಲಿ ನಮಗೆ ಪರಿಶುದ್ಧಾತ್ಮ ನಮ್ಮಲ್ಲಿದ್ದಾರೆ. ಅವ್ರು ಹೇಳ್ದಂಗೆ ನಾವು ಮಾಡ್ತೀವಿ. ಹೋಗ್ಬೇಡ ಅಂದ್ರೆ ಹೋಗಲ್ಲ, ಮಾತಾಡ್ಬೇಡ ಅಂದ್ರೆ ಮಾತಾಡಲ್ಲ, ಮಾತಾಡಂದ್ರೆ ಮಾತಾಡ್ತೀವಿ, ಎದ್ದೇಳು ಅಂದ್ರೆ ಎದ್ದೇಳ್ತೀವಿ, ಕೂತ್ಕೊ ಅಂದ್ರೆ ಕೂತ್ಕೋತೀವಿ. ಸೊ ಅದೇ ದೇವರ ಆತ್ಮ ನಮ್ಮನ್ನು ಈ ದಿನದಲ್ಲೂ ನಮ್ಮನ್ನು ನಡೆಸ್ತಾ ಇದ್ದಾರೆ. ಅದು ಆ ಚಿತ್ರವನ್ನು ನಾವು ಚಿತ್ರ ರೂಪದಲ್ಲಿ ದರ್ಶನದಲ್ಲಿ ನಾವು ನೋಡ್ತೀವಿ. ಸೊ ಈ ರೀತಿಯಾಗಿ ನಮ್ಮ ಜೀವಿತ ಇರ್ಬೇಕೆಂಬುದಾಗಿ ನಾವು ಆಸೆ ಪಡೋಣ. ದೇವರೇ, ನಿಮ್ಮ ಆತ್ಮದ ಪ್ರಕಾರ ನಾವು ನಡೆಸಲ್ಪಡ್ಬೇಕು. ಯಾಕಂದ್ರೆ ನಿಮ್ಮ ದರ್ಶನದಲ್ಲಿ, ಎಜೆಕೇಲನಿಗೆ ಕೊಟ್ಟ ದರ್ಶನದಲ್ಲಿ ನೀವು ಇದನ್ನೇ ಬಂದು ಸೂಚಿಸ್ತಿದ್ದೀರಾ. ಈ ಸೂಚನೆ ಬಂದು ನಮ್ಮ ಲೈಫ್ಗೆ ಇದು ಬಂದು ಉಪಯೋಗ ಆಗಬೇಕು. ದೇವ್ರನ್ನ ನಾವು ಕೇಳ್ಕೊಳ್ಳೋಣ, ಸರಿನಾ? ಸೊ ಇದು 2ನೇ ಕಾರ್ಯ. ಇದ್ರ ಮಾತ್ರ ಅಲ್ಲ, ಇದ ನಂತರ ಒಂದು ದೊಡ್ಡ ಒಂದು ಏನಿತ್ತು, ಒಂದು ಡಿವಿಷನ್ ಅಂತ ಹೇಳ್ತಾ ಇದ್ರು. ನೋಡಿ, ಈ ವಚನ ಬಂದು 25ನೇ ವಚನ ಓದಿ ಬದಲು. 25ನೇ ವಚನ. ಅವುಗಳ ತಲೆಗಳ ಮೇಲ್ಗಡೆಯ ನೆಲಗಟ್ಟಿನ ಮೇಲಿಂದ ಒಂದು ಧ್ವನಿಯು ಕೆಳಗೆ ಬಿತ್ತು. ಜೀವಿಗಳು ನಿಂತಾಗ ರೆಕ್ಕೆಗಳನ್ನು ಮುದುರಿಕೊಂಡವು. ನೋಡಿ, ಆ ಜೀವಿಗಳು ನಿಂತಾಗ ರೆಕ್ಕೆಗಳು ಬಂದು ಕುತ್ಕೊಳ್ಳುತ್ತೆ. ಅದರ ಮೇಲೆ ಒಂದು ಭಯಂಕರವಾದ ಒಂದು ಇದಿತ್ತು. ಏನದು ನಾವು ನೋಡೋಣ, ಓಕೆನಾ? 26 ಬದಲು 26, 27. ಅವುಗಳ ತಲೆಗಳ ಮೇಲ್ಗಡೆಯ ನೆಲಗಟ್ಟಿನ ಮೇಲೆ ಇಂದ್ರ ನೀಲಮಣಿಯಂತೆ ಹೊಳೆಯುವ ಸಿಂಹಾಸನಾಕಾರವು ಕಾಣಿಸಿತು. ಅದರ ಮೇಲೆ ನರರೂಪದಂತ ರೂಪವುಳ್ಳ ಒಬ್ಬಾತನು ಆಸೀನನಾಗಿದ್ದನು. ಸೊಂಟದ ಹಾಗೆ ತೋರುವ ಆತನ ಮಧ್ಯಭಾಗದಿಂದ ಮೇಲ್ಗಡೆ ಸುವರ್ಣವು ಥಳಥಳಿಸುತ್ತದೋ, ಬೆಂಕಿಯು ಆ ರೂಪದೊಳಗೆಲ್ಲ ಪ್ರಜ್ವಲಿಸುತ್ತದೋ ಎಂಬಂತಿರುವ ಅದ್ಭುತ ಕಾಂತಿಯನ್ನು ಕಂಡೆನು. ಸೊಂಟದ ಹಾಗೆ ತೋರುವ ಆತನ ಮಧ್ಯಭಾಗದಿಂದ ಕೆಳಗಡೆ ಬೆಂಕಿಯು ಉರಿಯುತ್ತದೋ ಎಂಬಂತಿರುವ ಮಹಾ ತೇಜಸ್ಸನ್ನು ನೋಡಿದೆನು, ಮತ್ತು ಪ್ರಕಾಶವು ಆತನನ್ನು ಸುತ್ತಿಕೊಂಡಿತ್ತು. ನೋಡಿ, ಇದು ಎಷ್ಟು ಒಂದು ಅದ್ಭುತವಾದ ಒಂದು ಇದ್ರ ಈ ರೆಕ್ಕೆಗಳು, ಈ 4 ಕಾರ್ಯಗಳಿದೆಯಲ್ಲ, ಇದ್ರ ಮೇಲೆ ಏನಿದೆ? ಇದಿದೆ. ಏನಂದ್ರೆ ಒಂದು ದೊಡ್ಡ ಒಂದು ಬೆಂಕಿಯಂತೆ ಒಂದು
ಪ್ರಕಾಶವಾದ ಒಂದು ಬೆಳಕು, ಅದು ಅಷ್ಟು ಭಯಂಕರವಾದ. ಈ ಮನುಷ್ಯರು ಬಂದು ಬರೀ ಸೊಂಟದ ಮೇಲ್ ಮಾತ್ರ ನಾವು ನೋಡ್ಬೇಕು, ಸೊಂಟದ ಕೆಳಗೆ ಬರೀ ಬೆಂಕಿ. ಎಲ್ಲಿ ನೋಡಿದ್ರು ನೀವು ನೋಡಿ, ಅನೇಕ ಸಾರಿ ಬಂದು ಬೆಂಕಿ ಬಂದು ಬಂದು ಒಂದು ಏನನ್ನು ತೋರಿಸುತ್ತೆ, ಪರಿಶುದ್ಧವನ್ನು ತೋರಿಸುತ್ತೆ. ಬೆಂಕಿ ಬಂದು ಅದ್ಭುತವನ್ನು ತೋರಿಸುತ್ತೆ. ಬೆಂಕಿ ಬಂದು ಒಂದು ನ್ಯಾಯ ತೀರ್ಪನ್ನು ತೋರಿಸುತ್ತೆ. ಈ ರೀತಿಯಾದ ಈ ದೇವರ ಪ್ರಭಾವವು ಇಲ್ಲಿ ಬಂದು ಯೇಸು ಕ್ರಿಸ್ತನೇ ಬಂದಿರೋ ತರ ಬಂದು ನಾವು ನೋಡ್ತೀವಿ. ಸೊ ಅವ್ರು ಬಂದು ಯೇಸು ಕ್ರಿಸ್ತನೇ ಬಂದು ಇಲ್ಲಿ ಅಪಿಯರ್ ಆಗೋದನ್ನ ನಾವು ನೋಡ್ತೀವಿ. ಸೊ ನೋಡಿ ಎಷ್ಟು ಒಂದು ಅದ್ಭುತವಾದ ಒಂದು ಕಾರ್ಯ. ಸೊ ಈ ಕಾರ್ಯಗಳನ್ನು ಅವ್ರು ನೋಡ್ಬಿಟ್ಟು ಅವ್ರು ಬಂದು ಏನು ಮಾಡೋಕ್ಕಾಗಲ್ಲ, ಅವ್ರ ಕೈಯಲ್ಲಿ ನೋಡ್ಬಿಟ್ಟು ಹಂಗೆ ಹೆದರ್ಕೊಂಡ್ಬಿಡ್ತಾರೆ ಎಜೆಕಲ್ ನೋಡ್ಬಿಟ್ಟು. ಯಾಕಂದ್ರೆ ಈ ಮನುಷ್ಯರನ್ನ ನೋಡ್ಬೇಕಾದ್ರೆ ಅವ್ರು ಹೆದರ್ಕೊಳ್ಳಿಲ್ಲ, ಈ ಜೀವಿಗಳನ್ನು ನೋಡ್ಬೇಕಾದ್ರೆ ಅವ್ರು ಹೆದರ್ಕೊಳ್ಳಿಲ್ಲ. ಬಟ್ ಅಂದ್ರೆ ನೋಡಿ, ದೇವ್ರನ್ನ ನೋಡಿದ ತಕ್ಷಣ ಅವ್ರಿಗೆ ಎಷ್ಟು ಒಂದು ಭಯ ಬಂತು. ಭಯ ಅಂದ್ರೆ ಒಂದು ಪರಿಶುದ್ಧವಾದ ಭಯ, ಒಂದು ದೇವ್ರೇನೋ ಮಾಡ್ಬಿಡ್ತಾರೆ ಅನ್ನೋ ಭಯ ಅಲ್ಲ. ಅಯ್ಯೋ ಎಷ್ಟು ಭಯಂಕರವಾದ ದೇವರು, ನಮ್ಮ ದೇವರು ಎಷ್ಟು ಶಕ್ತಿಶಾಲಿಯಾದ ದೇವರು, ಎಷ್ಟು ಪ್ರಭಾವವುಳ್ಳ ದೇವರು ಎಂಬುದಾಗಿ ಅವ್ರು ಬಂದು ಅದು ನೋಡ್ತಾರೆ. ನೋಡಿದಾಗ ಏನಾಗುತ್ತೆ ಬ್ರದರ್, ಕೊನೆಯದಾಗಿ ಲಾಸ್ಟ್ ವಚನ 28 ಬ್ರದರ್. ಮೇಘದಲ್ಲಿ ಮೇಘ ಮಂಡಲದೊಳಗೆ ಬಿಲ್ಲು ಹೊಳೆಯುವಂತೆ ಆತನ ಸುತ್ತಣ ಪ್ರಕಾಶವು ಹೊಳೆಯುತ್ತಿತ್ತು. ಹೀಗೆ ಯೆಹೋವನ ಮಹಿಮಾದ್ಭುತ ದರ್ಶನವು ಆಯಿತು. ಇದು ಕಣ್ಣಿಗೆ ಬೀಳಲು ನಾನು ಅಡ್ಡ ಬಿದ್ದು ಮಾತಾಡುವಾತನ ವಾಣಿಯನ್ನು ಕೇಳಿದೆನು. ನೋಡಿ, ಅಡ್ಡ ಬೀಳ್ತಾರೆ, ಬೇರೆ ಏನು ಮಾಡಕ್ಕಾಗಲ್ಲ, ನಾವು ಬರೀ ಅಡ್ಡ ಬೀಳ್ಬೇಕಷ್ಟೇ. ಈ ರೀತಿಯಾದ ದೇವರ ದರ್ಶನವನ್ನು ನೋಡಿದಾಗ ಏಸಾಯನು ಅಡ್ಡ ಬಿದ್ದ, ದಾನಿಯಲ್ನು ಅಡ್ಡ ಬಿದ್ದ, ಯೋಹಾನನು ಅಡ್ಡ ಬಿದ್ದ, ಇಲ್ಲಿ ಎಜೆಕಿಯಲ್ನು ಅಡ್ಡ ಬಿದ್ದ. ಏನು ಮಾಡಕ್ಕಾಗಲ್ಲ, ನಮ್ಮನ್ನೇ ನಾವು ತಗ್ಗಿಸ್ಬಿಡ್ತೀವಿ. ನಾವು ನಿಜವಾಗ್ಲೂ ದೇವ್ರನ್ನ ನೋಡಿದಾಗ, ನಿಜವಾದ ದೇವರ ಮಹಿಮೆಯನ್ನ ನಾವು ನೋಡಿದಾಗ ನಮ್ಮ ಉತ್ತರ ಏನೂ ಇಲ್ಲ, ನಮ್ಮ ಬಾಯಿ ಮಾತು ಏನೂ ಇಲ್ಲ, ನಾವು ಬಾಯಿ ಮುಚ್ಚಿಬಿಡ್ತೀವಿ. ಬರೀ ದೇವರನ್ನ ನಾವು ನೋಡಿ ನಾವು ದಿಗ್ಭ್ರಮೆಯಿಂದ ಹಂಗೆ ಇರ್ತೀವಿ, ನಾವು ಏನು ಮಾಡಕ್ಕಾಗಲ್ಲ. ಸೊ ಇದೇ ನಿಜವಾದ ದೇವರು, ಇದೇ ದೇವರ ಒಂದು ಮಹಿಮೆ. ಈ ದೇವರ ಮಹಿಮೆಯನ್ನು ಎಜೆಕಿಯಲ್ ಪುಸ್ತಕ ಪೂರ್ತಿ ನೀವು ನೋಡ್ತೀರಾ, ಒಂದೊಂದು ಅಧ್ಯಾಯದಲ್ಲೂ ದೇವರ ಮಹಿಮೆ ಬಗ್ಗೆ ಮಾತಾಡ್ತಾನೆ ಇರುತ್ತೆ. ದೇವರ ಮಹಿಮೆ ಆ ಎಫೆಸರ್ ಪುಸ್ತಕದಲ್ಲಿ ಬರೆದಿದೆ, ದೇವರ ಮಹಿಮೆಗೆ ಸ್ತೋತ್ರ ಎಂಬುದಾಗಿ ಹೇಳುತ್ತೆ. ದೇವರ ಮಹಿಮೆಯನ್ನು ಬರೀ ನಾವು ಸ್ತೋತ್ರ ಮಾಡಕ್ಕಾಗುತ್ತೆ ಅಷ್ಟೇ, ಏನು ಮಾಡಕ್ಕಾಗಲ್ಲ, ನಾವು ಅದ್ರ ಬಗ್ಗೆ ಮಾತಾಡಕ್ಕಾಗಲ್ಲ. ಅದನ್ನ ದೇವರ ಮಹಿಮೆ ನಾವು ಕಂಡ್ರೆ, ನಮ್ಮ ಕಣ್ಗಳು ಕಂಡ್ರೆ ನಾವು ಬರೀ ಸ್ತೋತ್ರ ಮಾಡ್ತೀವಿ. ಎಫೆಸದ ಪುಸ್ತಕದ ಹೊಸ ಒಡಂಬಡಿಕೆಯಲ್ಲಿ ಅವತ್ತು ಓದ್ತಾ ಇದ್ದೆ, 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ಏನಕ್ಕೆ ದೇವರು ಇದೆಲ್ಲ ಮಾಡಿದ್ರಂತೆ, ಏನಕ್ಕೆ ಜನರು ಸೃಷ್ಟಿ ಮಾಡಿದ್ರು, ಏನಕ್ಕೆ ನಮ್ಮನ್ನು ಇಟ್ಟಿದ್ದಾರೆ, ಏನಕ್ಕೆ ಈ ಲೋಕದಲ್ಲೆಲ್ಲರೂ ನಮ್ಮನ್ನು ನಡೆಸ್ತಾ ಇದ್ದಾರೆ, ಅವರ ನಾಮಕ್ಕೆ ಮಹಿಮೆಗೆ ಸ್ತೋತ್ರ ಅಂತ ಹೇಳುತ್ತೆ. ಟು ದ ಪ್ರೈಸ್ ಆಫ್ ಹಿಸ್ ಗ್ಲೋರಿ ಅಂತ ಹೇಳುತ್ತೆ. ಅಂದ್ರೆ ಏನಂತಂದ್ರೆ ದೇವರ ಮಹಿಮೆಗೆ ಸ್ತೋತ್ರಕ್ಕಾಗಿ, ದೇವರ ಮಹಿಮೆಯನ್ನು ನಾವು ಸ್ತೋತ್ರ ಮಾಡುವುದಕ್ಕಾಗಿ, ದೇವರ ಮಹಿಮೆಯನ್ನು ಲೋಕಕ್ಕೆ ನಾವು ತೋರಿಸುವುದಕ್ಕಾಗಿ ದೇವರು ಈ ರೀತಿಯಾಗಿ ಮಹಿಮೆಯಾಗಿ ಬಂದ್ರು. ಯಾರ ರೂಪದಲ್ಲಿ ಬಂದ್ರು? ಮನುಷ್ಯರ ರೂಪದಲ್ಲಿ ಬಂದ್ರು, ಒಂದು ಮನುಷ್ಯನ ರೂಪದಲ್ಲಿ ಬಂದ್ರು. ದೇವರ ಮಹಿಮೆ ಈಗ ಯೇಸು ಕ್ರಿಸ್ತನ ಮೂಲಕ ನಮ್ಮಲ್ಲಿ ಕಾಣಿಸ್ತಾ ಇದೆ. ಆ ಮನುಷ್ಯನ ರೂಪವಾಗಿ ಅವರು ಅವತಾರಗೊಂಡು ಅವ್ರು ಬಂದು ನಮ್ಮ ಮಧ್ಯದಲ್ಲಿ ಪ್ರೀತಿಯ ಮನುಷ್ಯನಾಗಿ ಬಂದಿದ್ದಾರೆ. ಯಾವತ್ತೆಲ್ಲ ಯೇಸು ಕ್ರಿಸ್ತನ ಬಗ್ಗೆ ನಾವು ಓದ್ತಾ ಇದೀವೋ ಅವರ ಮಹಿಮೆ ನಾವು ನೋಡ್ತಾ ಇದೀವಿ. ದೇವರ ಮಹಿಮೆ, ದೇವರ ರೂಪನ ನಾವು ನೋಡಕ್ಕೆ ಆಗಲ್ಲ ಅಂತ ಹೇಳಿದ್ನಲ್ಲ ಸ್ಟಾರ್ಟಿಂಗು. ಈ ದಿನದಲ್ಲಿ ನಾವು ದೇವರ ರೂಪವನ್ನು ಯೇಸು ಕ್ರಿಸ್ತನ ಮೂಲಕ, ಯೇಸು ಕ್ರಿಸ್ತನ ಮನುಷ್ಯನ ಮೂಲಕ ನಾವು ನೋಡ್ತೀವಿ. ಯಾಕೆಂದ್ರೆ ದೇವರು ಬಂದು, ಯೇಸು ಕ್ರಿಸ್ತನು ಬಂದು ದೇವರ ಪ್ರಭಾವವನ್ನು ಹೊಂದಿ ದೇವರ ಮಹಿಮೆಯಾಗಿ ಈ ಲೋಕದಲ್ಲಿ ನಡೆದ್ರು. ಅದು ಮಾತ್ರ ಅಲ್ಲ, ಈ ದಿನದಲ್ಲಿ ದೇವರ ಮಹಿಮೆಯನ್ನು ನಾವು ಪಾತ್ರೆಗಳಾಗಿದ್ದೇವೆ. ಏನಂದ್ರೆ ಪರಿಶುದ್ಧಾತ್ಮನ ಮೂಲಕ ದೇವರ ಮಹಿಮೆಯ ಪಾತ್ರೆಗಳಾಗಿ ನಾವಿದ್ದೇವೆ. ಸೊ ದೇವರ ಮಹಿಮೆನ ಎಲ್ಲೋ ದೂರ ನೋಡ್ತಾ ಇದ್ದೀವಿ ಅಂತ ಅನ್ಕೊಂಬಿಡಿ. ಎಜೆಕಿಯಲನ ತರ ದೇವರ ಮಹಿಮೆ ಲೋಕಕ್ಕೆ ಇಳಿದು ಬಂತು. ನಾವು ಕ್ರಿಸ್ಮಸ್ ಹಬ್ಬನ ಆಚರಣೆ ಮಾಡ್ತೀವಿ. ಅದೇ ದೇವರ ಮಹಿಮೆ ದೇವಾಲಯದಿಂದ ಯೇಸು ಕ್ರಿಸ್ತನಿಗೆ ಬಂತು, ಯೇಸು ಕ್ರಿಸ್ತನಿಂದ ನಮ್ಮ ಹೃದಯಗಳಲ್ಲಿದೆ. ಈ ಮಹಿಮೆಯನ್ನು ನಾವು ಪಾತ್ರೆಗಳಾಗಿ ಇಟ್ಟಿದ್ದೇವೆ, ಈ ಮಹಿಮೆಗೆ ಪಾತ್ರಗಳಾಗಿದ್ದೇವೆ. ನಾವು ಈ ದಿನದಲ್ಲಿ ನಾವು ಎಲ್ಲೆಲ್ಲ ಹೋಗ್ತೀವೋ ದೇವರ ಮಹಿಮೆಯ ಪಾತ್ರೆಗಳಾಗಿದ್ದೇವೆ. ಇದನ್ನ ನಾವು ಮರಿಬಾರ್ದು. ಈ 1ನೇ ಅಧ್ಯಾಯದಿಂದ ಅದನ್ನೇ ನಾವು ತಿಳ್ಕೊಳ್ತಾ ಇದ್ದೀವಿ. ದೂರದಿಂದ ಎಸೇಕಲ್ ನೋಡಿದ್ರು, ದರ್ಶನದಿಂದ ಎಸೇಕಲ್ ನೋಡಿದ್ರು, ನಮ್ಮಲ್ಲೋ ಏನಾಗ್ತಾ ಇದೆ? ದೇವರ ಮಹಿಮೆ ವಾಸವಾಗ್ತಾ ಇದೆ. ಎಷ್ಟು ಒಂದು ಒಳ್ಳೆ ಒಂದು ಅದ್ಭುತವಾದ, ಎಷ್ಟು ಒಂದು ಭಾಗ್ಯ ನೋಡಿ ನಮ್ಮ ಕ್ರಿಶ್ಚಿಯನ್ಸ್ಗೆ, ಎಷ್ಟು ಒಂದು ಭಾಗ್ಯ ಯೇಸಪ್ಪ ನಂಬಿರೋರ್ಗೆ. ದೇವರ ಮಹಿಮೆ ನನ್ನಲ್ಲಿ ಜೀವಿಸ್ತಾ ಇದೆಯಾ? ಅಯ್ಯೋ, ದೇವರ ಮಹಿಮೆಯನ್ನು ನಾನು ಇನ್ನೂ ಕಾಣ್ಬೇಕು, ದೇವರ ಮಹಿಮೆ ಪ್ರಭಾವ ಜಾಸ್ತಿ ಆಗ್ಬೇಕು ಅಂತ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯ ತಂದೆ, ದಿನಕ್ಕಾಗಿ ಸ್ತೋತ್ರ. ದೇವರೇ, ನಾವು ಓದಿದ್ದ ಈ 1ನೇ ಅಧ್ಯಾಯದಲ್ಲಿ ಅಪ್ಪ ನಿಮ್ಮ ಮಹಿಮೆನ ನಾವು ನೋಡಿದ್ವಿ. ದೇವರೇ, ನಿಮ್ಮ ಮಹಿಮೆಯನ್ನು ಎಜೆಕಿಯಲ್ನ ದೂರದಿಂದ ನೋಡಿದ್ರು, ದರ್ಶನ ಮಾಡಿ ನೋಡಿದ್ರು. ಆದ್ರೆ ದೇವರೇ, ನೀವು ಮನುಷ್ಯ ರೂಪನಾಗಿ ದೇವರೇ ನಿಮ್ಮ ಮಹಿಮೆ ಇಳಿದು ಬಂತು, ಲೋಕಕ್ಕೆ ಇಳಿದು ಬಂದ್ರಿ, ನಮ್ಮನ್ನು ಮುಟ್ಟಿದ್ರಿ, ನಮ್ಮನ್ನು ಮಾನಸಾಂತರ ಹೊಂದೋದಕ್ಕೆ ನೀವು ಶಕ್ತಿ ಕೊಟ್ರಿ. ದೇವರೇ, ನಮ್ಮನ್ನು ಪರಿಶುದ್ಧ ಮಾಡಿದ್ರಿ, ನಮ್ಮನ್ನು ತೊಳೆದ್ರಿ.
ಅದು ಮಾತ್ರ ಅಲ್ಲಪ್ಪ, ಪರಿಶುದ್ಧಾತ್ಮನ ಮೂಲಕ ನಿಮ್ಮ ಮಹಿಮೆ ನಮ್ಮಲ್ಲಿ ಜೀವನ ಮಾಡ್ತಾ ಇದೆ, ಅದಕ್ಕಾಗಿ ಸ್ತೋತ್ರ. ಎಜೆಕೆಲನೋ ದೂರ ನೋಡಿದ್ರು, ದಾನಿಯೇಲನೋ ದೂರ ನೋಡಿದ್ರು, ಆದ್ರೆ ನಾವು ದೇವ್ರೆ ಅದನ್ನು ಒಂದೊಂದಿನ ಅನುಭವಿಸೋದಕ್ಕೆ ನಮ್ಗೆ ಶಕ್ತಿ ಕೊಟ್ಟಿದ್ರೆ ಅದಕ್ಕಾಗಿ ಸ್ತೋತ್ರ. ದೇವ್ರೆ ನಿಮ್ಮ ಮಹಿಮೆಗೆ, ನಮ್ಮ ಮಹಿಮೆಯ ಪ್ರಭಾವಕ್ಕೆ ನಾವು ಸ್ತೋತ್ರ ಹೇಳ್ತೀವಿ. ದೇವ್ರೆ ನಿಮ್ಮ ಮಹಿಮೆಯ ಪ್ರಭಾವವನ್ನು ದೇವ್ರೆ ಯಾವತ್ತೂ ಮರಿಬಾರ್ದು. ದೇವ್ರ ಆ ಮಹಿಮೆಯಲ್ಲಿ ದೇವ್ರೆ ನಾವು ಜೀವಿಸುವಂತೆ ನಮ್ಗೆ ಸಹಾಯ ಮಾಡಿ, ನಮ್ಮ ಸೇವೆ ಮಾಡುವಂತೆ ಸಹಾಯ ಮಾಡಿ, ನಮ್ಮ ಕುಟುಂಬಗಳನ್ನು ನಡೆಸುವಂತೆ ಸಹಾಯ ಮಾಡಿ. ದೇವ್ರೆ ಈ ಮಹಿಮೆಯ ಪ್ರಭಾವವನ್ನು ದೇವ್ರೆ ನಮಗೆ ಕೊಟ್ಟಿರೋದಕ್ಕಾಗಿ ಸ್ತೋತ್ರ. ದೇವ್ರೆ ನಮ್ಮನ್ನು ಈ ದಿನದಲ್ಲಿ ನಡೆಸಿ, ಪರಿಶುದ್ಧವಾಗಿ ದೇವ್ರೆ ನಿಮ್ಮ ಹಸ್ತದಲ್ಲಿ ನಮ್ಮನ್ನು ನಡೆಸಿ. ದೇವ್ರೆ ಎಲ್ಲ ಯೋಚನೆಗಳು, ಆಲೋಚನೆಗಳು, ಎಲ್ಲ ನಿರೀಕ್ಷೆಗಳು ಎಲ್ಲ ನಿಮ್ಮ ಮೇಲೆ ಇರುವಂತೆ ನಮ್ಗೆ ಸಹಾಯ ಮಾಡಿ. ನಿಮ್ಮಲ್ಲಿ ಪೂರ್ತಿಯಾಗಿ ನಮ್ಮನ್ನು ಒಪ್ಪಿಸ್ಕೊಡ್ತೇವೆ. ಮಾತಾಡೋದಕ್ಕೆ ಶಕ್ತಿ ಕೊಡೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮೂಲಕ ಕೇಳ್ತೇವೆ ತಂದೆ. ಆಮೆನ್. ಆಮೆನ್.